ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿದು ಕಾಣಿಸ್ತಿಲ್ವಾ ಹಚ್ಕೊಂಡು? ಎಲ್ಲಡಿಕೆ ಮತ್ತೆ ಬಾಳೆಹಣ್ಣು ಅಮ್ಮ ಕೊಟ್ಟು ಕಳಿಸಿದ್ರು. ಮದ್ವೆ ಆಗ ಹೊಸದ್ರಲ್ಲಿ ಅವ್ರಮ್ಮನೂ ಕೊಟ್ಟು ಕಳಿಸ್ತಿದ್ರಂತೆ. ಯಾರ ಕೊಡಕ್ಕೆ? ಇನ್ಯಾರ ಹಚ್ಕೊಂಡು? ನಮ್ಮ ಪೊಲೀಸ್ ಅಪ್ಪನ್ಗೆ. ಯಾಕೋ? ಎಲ್ಲ ದೊಡ್ಡವ್ರ ವಿಷಯ, ನಮ್ಗೆ ಯಾಕೆ? ಆಗಿನ ಕಾಲದವ್ರ ತಾನೇ ಎಳ್ಳಾಡ್ಕೆ ತಿಂತಿದ್ದು, ನಾವ್ಯಾಕೆ ತಿನ್ಬೇಕು ಬಿಡಿ. ಹಾಗೆಲ್ಲ ಹೇಳ್ಬೇಡಿ ಹಚ್ಕೊಂಡು. ಪ್ರೀತಿಯಿಂದ ನಿಮ್ಗೋಸ್ಕರ ತಂದಿದ್ದೀನಿ. ತಿಂದೆ ಹೋದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಓ ಹಂಗೆಲ್ಲ ಇದೆಯಾ? ಆಯ್ತು ಬಿಡಿ, ನಂಗೆ ಇದೆಲ್ಲ ಇಷ್ಟ ಇಲ್ಲ. ಆದ್ರೂ ನಿಮ್ಗೋಸ್ಕರ ಒಂದೆಲ್ಲ ತಿಂತೀನಿ. ಸರಿ, ನಾನೇ ಹಾಕೊಡ್ತೀನಿ. ಹಸ್ಬೆಂಡು, ಎಲ್ಲಡಿಕೆ ಹಾಕೋದ್ರಲ್ಲಿ ಒಂದ್ ಸಾಮರಸ್ಯ ಇರತ್ತಂತೆ. ಹೌದಾ? ಇದನ್ನ ಯಾರು ಹೇಳಿದ್ದು? ಪೊಲೀಸ್ ಅಪ್ಪನ ಪ್ರೀತಿಯ ಮಗ್ಲಿ ದೀಪ. ಏನ್ ಸಾಮರಸ್ಯನೋ? ಹಸ್ಬೆಂಡು, ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಎಲ್ಲಡಿಕೆ ಹಾಕಿದ್ರೆ ಸುಮಧುರವಾದ ಬಾಂಧವ್ಯ ಬೆಳೆಯತ್ತಂತೆ. ಕಷ್ಟ ಆಗ್ಲಿ ಸುಖ ಆಗ್ಲಿ 10 ನಿಮಿಷ ಆದ್ರೂ ಇಬ್ರು ಏಕಾಂತದಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಗಂಡ ಹೆಂಡತಿ ಮಧ್ಯೆ ಇರೋ ಸಂಬಂಧ ಗಾಢವಾಗುತ್ತೆ, ಮನಸ್ತಾಪ ದೂರ ಆಗುತ್ತೆ. ಏನಂತೀರಾ? ನಿಮ್ಮನ್ನ ನೋಡ್ತಿದ್ರೆ ಈ ಹಳೇ ಕಾಲದವ್ರ ನೆನಪಾಗ್ತಾರೆ ಕಣ್ರಿ. ಸೇಮ್ ಟು ಸೇಮ್ ಎಲ್ಲ ಅವ್ರ ತರನೇ ಆಡೋದು ನೀವು. ಆಡ್ಕೋತಿದ್ದೀರಾ ಹಸ್ಬೆಂಡು? ಇಲ್ಲ ರೀ, ಬೇಜಾನ್ ಹೊಗ್ಲತ್ತಾ ಇದ್ದೀನಿ. ಹೌದಾ? ಸರಿ, ತಗೊಳ್ಳಿ ಹಸ್ಬೆಂಡು. ಇದೇನ್ರಿ ಒಂದ್ ಹಾಕಿದ್ರೆ ಎರಡೆಲ್ಲ ಹಾಕಿದೀರಾ? ನನ್ಗೆ ಹಸ್ಬೆಂಡು. ಓ, ನೀವು ತಿಂತೀರಾ? ಓ, ಬರೀ ಗಂಡ ತಿಂದ್ರೆ ಸಾಕ, ಹೆಂಡತಿ ತಿನ್ಬಾರ್ದಾ? ಹಂಗೇನಿಲ್ಲಪ್ಪ, ತಿನ್ನಿ ಕೊಡಿ. ಇಲ್ಲ ಹಸ್ಬೆಂಡು, ನಿಮಗ್ ನಾನ್ ತಿನ್ಸ್ತೀನಿ, ನನ್ಗೆ ನೀವ್ ತಿನ್ಸಿ. ಓ, ಇದು ಪೊಲೀಸ್ ಅಪ್ಪದ ಮಗಳು ದೀಪಂದ ಐಡಿಯಾನಾ? ಆನೆ ಹಸ್ಬೆಂಡು, ನನಗ್ ತಿನ್ಸಿ. ರೀ, ಅಜಾಗ ಅಷ್ಟುವರೆಗೆ ಬಾಯ್ ತೆಗಿತೀರಾ? ಕಪ್ಪೆ ಕಿಪ್ಪೆ ಹಾರ್ಕೊಂಡೋಗ್ಬಿಟ್ಟತ್ತು. ನಾನು ತಿನ್ನಿಸ್ತಾ ಇರೋದು ಒಂದೇ ಅದೇ. ನಿಮ್ ಬಾಯಿ ಜೋರು ಅಂತ ಗೊತ್ತು, ಸ್ವಲ್ಪ ಕಡಿಮೆ ತೆಗೀರಿ. ಎಲೆ ಹೆಂಗಿದೆ? ಎಲೆ ಹೆಂಗಿದೆ? ಏನಾಯ್ತು ಹಸ್ಬೆಂಡು? ಅಯ್ಯೋ, ಈ ತರಕ್ ಬರ್ತದೆ. ತಗೊಳ್ಳಿ. ವರ್ಕೌಟ್ ಆಗ್ತಲ್ಲ ಅದಕ್ಕೆ. ಅಯ್ಯೋ, ನಾನು ಒಂದ್ ಎಲೆಗೆ ಜಾಸ್ತಿ ಸುಣ್ಣ ಹಾಕಿದ್ದೆ ನನ್ಗೋಸ್ಕರ ಅಂತ. ಅದು ನಾನು ನಿಮಗ್ ಕೊಟ್ಬಿಟ್ಟೆ ಅನ್ಸುತ್ತೆ. ಸಾರಿ ಹಸ್ಬೆಂಡು. ಏನ್ ಸಾರಿ ರೀ, ಮಾಡೋದಲ್ಲ ಮಾಡ್ಬಿಟ್ಟು ಸಾರಿ ಅಂತೀರ. ಖಾರ ಕಡಿಮೆ ಆಯ್ತು ಹಸ್ಬೆಂಡು? ಇಲ್ಲ ಇರಿ, ಇಲ್ಲಿ ನೋಡಿ, ಆ ಮಾಡಿ. ಏನ್ರಿ ಮಾಡ್ತಿದ್ದೀರಾ ಹಸ್ಬೆಂಡು? ಉರಿ ಅಂದ್ರೆ ಬೆಂಕಿ, ಬೆಂಕಿನ ಆರ್ಸೋದ್ ಹೆಂಗೆ? ಗಾಳಿ ಹೊಡ್ಬಿಟ್ರಲ್ವಾ, ಅದೇ ಮಾಡ್ತಿದೀನಿ. ನೀವು ಅದ್ರ ಸೆಕೆಂಡ್ ಫ್ರಿಜ್ ಅಲ್ಲಿ ಮಾಡ್ಕೋತೀರಾ? ಸ್ವಲ್ಪ 5 ನಿಮಿಷ ಸುಮ್ಮನೆ ಅದೇ ಸರಿ ಹೋಗುತ್ತೆ. ಹಸ್ಬೆಂಡು, ನೀವು ಗಾಳಿ ಹೊತ್ತಿದ್ದೀರಾ. ಸುಮ್ಮನೆ ಇರ್ರಿ. ಈ ತರ ಏನೇನು ತಿನ್ಸ್ಬಿಟ್ಟು ಅಡ್ವಾಂಟೇಜ್ ತಗೊಳಕ್ ನೋಡ್ತೀರಾ? ಏನ್ ಹಸ್ಬೆಂಡ್ ಹೇಳ್ತಿದ್ದೀರಾ? ನಾನೇನ್ ನಿಮ್ ಮುತ್ಕೊಡಕ ಬಂದೆ? ಬಾಯಿ ಗಾಳಿ ಆಗ್ತಿದೆ ಅಷ್ಟೇ. ಅದೇ ಬೇಕಂತ ಮಾಡ್ತೀರಾ? ಒಂದು ಗೊತ್ತಾಗಲ್ಲ ರೀ. ಇನ್ನೋಸೆಂಟ್ ಅಂದ್ರೆ ಏನು ಹಸ್ಬೆಂಡು? ಅಮಾಯಕಿ ಅಂತ ಮಗು ತರ ಆಡ್ತೀರ ಒಂದ್ಸರಿ ಏನ ಆಡ್ತೀರ? ಇವಾಗ ಹೇಳ್ಬೇಕದ್ನ. ಉರಿ ಹೋಯ್ತಾ? ಸ್ವಲ್ಪ ಕಡಿಮೆ ಆಯ್ತು. ಇನ್ನೊಂದ್ಸಲ ಖಾರ ಏನಾದ್ರು ಆದ್ರೆ ಹೇಳಿ ಆಯ್ತಾ? ಗಾಡಿ ಗುದಾಕ ಹಸ್ಬೆಂಡು, ಹೋಗ್ ಮಲ್ಕ ಹೋಗ್ರಿ ರೀ. ಸರಿ, ನಾನು ಇದನ್ನೆಲ್ಲ ಇಟ್ಬಿಟ್ಟು ಯಾಕಣ್ಣ
ನಿನಗೆ ಈಗಾಗಲೇ ಅವಳ ಬಗ್ಗೆ ಗೊತ್ತಾಗಿದೆ ತಾನೆ, ಗೊತ್ತಿದ್ರು ಎಪ್ಸಕ್ಕೆ ಹೋಗ್ತಿದ್ಯಾ? ಅಣ್ಣ ನೀನು ಅದಕ್ಕೆ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆಗೋಸ್ಕರ ದೇವಿ ತರಬೇಕು. ಏನೇ ಆದರೂ ಅವಳು ದೇವಸ್ಥಾನಕ್ಕೆ ಬರಲ್ಲ ಪುಟಿ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ? ನೀನೀಗ ಅವಳನ್ನ ಎಪ್ಸಕ್ಕೆ ಹೋದ್ರೆ ದೊಡ್ಡ ರಂಪ ಮಾಡ್ತಾಳೆ. ಪೂಜೆ ದಿನ ಇದೆಲ್ಲ ಬೇಕಾ? ಸಾಹೇಬ್ರಿಗೂ ಬೇಜಾರಾಗುತ್ತೆ, ಮನೇಲಿ ಯಾರಿಗೂ ನಿಮ್ದಿರಲ್ಲ, ಪೂಜೆಗೆ ಅಪಚಾರ ಮಾಡ್ದಂಗಾಗುತ್ತೆ. ಮತ್ತೇನ್ ಮಾಡೋದಣ್ಣ? ಒಂದು ಕೆಲಸ ಮಾಡೋಣ, ನಾನು ನೀನೇ ಹೋಗಿ ದೇವಿನ ತಗೊಂಬೋಣ. ಬೇರೆ ದಾರಿ ಇಲ್ಲ, ಪೂಜೆ ನಡಿಲೇಬೇಕಲ್ವಾ? ಹಾಗಂತೀಯ? ಆಮೇಲೆ ಅಮ್ಮಂಗೆ ಹೇಳಿ ಅವಳನ್ನ ಪೂಜೆ ಕೂರಿಸಿದ್ರಾಯ್ತು. ಬಾ ನೀ ಬಾ. ಇನ್ನು ಕೆಲಸ ಮಾಡ್ತಾನೆ ಇದ್ದೀರಲ್ಲ, ಮುಗಿಲಿಲ್ವಾ ನಿಮ್ ಕೆಲಸ ಎಲ್ಲ? ಅಯ್ಯೋ ಈಗ ತಾನೇ ದೇವ್ರ ತರಕ್ ಹೋಗಿದ್ದಾರೆ, ಅವ್ರು ಬರೋದ್ ಎಷ್ಟೊತ್ತಾಗುತ್ತೋ ಏನೋ. ದೀಪು ದೇವ್ರ ತರೋ ಅಷ್ಟರಲ್ಲಿ ನಿಮ್ದೆಲ್ಲ ಕೆಲಸ ಮುಗ್ದಿರ್ಬೇಕು. ಆಯ್ತು. ದೇವ್ರನ್ನ ಸ್ವಾಗತ ಮಾಡಕ್ಕೆ ನೀವೆಲ್ಲ ಸಿದ್ಧವಾಗಿರ್ಬೇಕು. ಆಯ್ತು. ಆ ಹೊಸ ಹುಡುಗಿ ಕೆಲ್ಸದವಳು ಬೆಳಿಗ್ಗೆಯಿಂದ ರಂಗೋಲಿ ಬಿಡ್ತಾನೇ ಇದ್ದಾಳೆ. ಹೇಳ್ತೀನಿ. ಅಳಿ ಅಂದ್ರೆ ಎದ್ ಬಂದ್ರು. ಅಳಿ ಅಂದ್ರೆ ಬೆಡ್ ಕಾಫಿ ಏನಾದ್ರು ತಗೋತೀರಾ? ಇಲ್ಲ, ಏನ್ ಬೇಡ ಮಾವ. ಏನಣ್ಣ ನೀನು, ಬೆಡ್ ಕಾಫಿ ಕುಡಿಯಕ್ ಅವ್ರೇನ್ ಬೆಡ್ ಮೇಲೆ ಇದ್ದಾರೆ, ಇಲ್ಲಿ ನಿಂತ್ಕೊಂಡಿಲ್ವಾ? ಬೆಡ್ ಕಾಫಿ ಕುಡಿಯಕ್ಕೆ ಬೆಡ್ ಮೇಲೆ ಇರ್ಬೇಕು ಅಂತ ಏನಿಲ್ಲ ಕಣೆ. ಮತ್ತೆ ಸಿಟಿನಲ್ಲಿ ಜನ ಬೆಳಗಾಗಿದ್ದು ಮೊದಲನೇ ಕಾಫಿ ಕುಡಿತಾರಲ್ಲ, ಅದನ್ನ ಬೆಡ್ ಕಾಫಿ ಅಂತಾರೆ ಅಲ್ವಾಳೆ ಅಂದ್ರೆ? ಹೌದು, ಆದ್ರೆ ಈಗ ಅಭ್ಯಾಸ ಎಲ್ಲ ಕಡಿಮೆ ಆಗಿದೆ ಮಾವ. ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ಆಮೇಲೆ ಏನಿದ್ರು ಕಾಫಿ ಟೀ ಎಲ್ಲ, ಇಲ್ಲದ್ರೆ ಹೆಲ್ತ್ ಹಾಳಾಗುತ್ತೆ. ಸರಿಯಾಗಿ ಹೇಳಿದ್ರಿ ಅಳಿ ಅಂದ್ರೆ, ನಾನು ಅದನ್ನೇ ಈಗ ಅನುಸರಿಸ್ತಾ ಇದ್ದೀನಿ. ಈ ನಮ್ಮ ಅಂಬುಜ ಇದ್ದಾಳಲ್ಲ, ಬೆಳಗಾಗೆದ್ದು ಒಂದು ಕೊಳಗ ಕಾಫಿ ಕುಡಿತಾಳೆ, ಅವಳು ಸ್ವಲ್ಪ ಹೇಳಿ. ತಿಂಡಿ ಲೇಟು ಅಂತ ಕುಡಿತೀನಿ, ತಪ್ಪಾಳಿ ಅಂದ್ರೆ? ತಿಂಡಿ ಲೇಟ್ ಆದ್ರೂ ಅದು ಇದು ಇದು ಅದು ಅಂತ ಮುಕ್ತಾನೆ ಇರ್ತೀಯಲ್ಲೇ, ಅದಕ್ಕೆ ಈ ತರ ಆಗಿರೋದು. ಅಳಿ ಅಂದ್ರೆ ನಿಮ್ ತರ ಸಣ್ಣ ಇರೋಕ್ ನಾನು ಏನ್ ಮಾಡ್ಬೇಕು? ತಿನ್ನೋದ್ ಕಮ್ಮಿ ಮಾಡ್ಬೇಕು. ಪ್ರೋಟೀನ್ ಇರೋ ಒಳ್ಳೆ ಆಹಾರ ಜಾಸ್ತಿ ತಗೋಬೇಕು. ಇನ್ಮೇಲೆ ನೀವ್ ಹೇಳ್ದಂಗೆ ತಿಂತೀನಿ. ಕಳೆದ ಸಲ ಬಂದಾಗ ನಮ್ಮಣ್ಣ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಬೋರ್ಡ್ ಮೇಲೆ ಬರ್ದಿದ್ರಲ್ವಾ, ಆ ತರನೇ ನನ್ಗೂ ಬರ್ಕೊಡ್ತೀರಾ? ನಾನು ಅದನ್ನೇ ತಿಂತೀನಿ. ಬರ್ಕೊಡೋಣ ಬಿಡಿ, ಅದಕ್ಕೇನಂತೆ. ಹಾ, ದೀಪ ಅವ್ರು ಯಾಕೆ ಕಾಣಿಸ್ತಲ್ಲ? ಅವಳು ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋದ್ಲು. ಯಾಕೆ ನಿಮ್ಗೆ ಹೇಳಿಲ್ವಾ? ಹೌದಾ, ಏನ್ ಹೇಳಿಲ್ವಲ್ಲ. ಓ, ಮಲಗಿದ್ರಿ ಅಂತ ಹೇಳಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ ಅಳಿ ಅಂದ್ರೆ. ಅಳಿ ಅಂದ್ರೆ ಅವಳು ಬರೋ ಅಷ್ಟರಲ್ಲಿ ನೀವು ಸ್ನಾನ ಮಾಡ್ಬಿಡಿ. ನಿಮ್ಗೆ ಏನೇನ್ ತಿಂಡಿ ಬೇಕು ಅಂತ ಹೇಳಿ ನಾನ್ ಮಾಡ್ತೀನಿ. ನೀ ಮಾಡೋದೆಲ್ಲ ನಾನು ನೋಡಿದ್ದೀನಿ, ಅದನ್ನೆಲ್ಲ ಒತ್ಸಲ ಮಾಡ್ತಾಳೆ. ನೀನು ಪೂಜೆ ಮಾತ್ರ ನೋಡ್ಕೊ. ಅಳಿದ್ರೆ ನೀವು ಸ್ನಾನಕ್ಕೆ ಹೊರಡಿ. ಈಗಲೇ ಹೋಗ್ಬೇಕಾ? ದೀಪ ಅವ್ರು ಬಂದ್ಮೇಲೆ ಹೋಗೋಣ ಅನ್ಕೊಂಡಿದ್ದೆ. ಆಮೇಲೆ ಹೋದ್ರು ಆಗುತ್ತೆ, ಆದ್ರೆ ಇವತ್ತು ಪೂಜೆ ಅಲ್ವಾ, ದೀಪನೇ ದೇವ್ರಿಗೆ ತರಬೇಕು, ಮಡಿಲಿರ್ಬೇಕು, ಅದಕ್ಕೆ. ಓ ಹಾಗಾದ್ರೆ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಅಳಿ ಅಂದ್ರೆ ಹಂಡೆಲ್ ನೀರು ಚೆನ್ನಾಗಿ ಕಾದಿದೆ, ಬಕೆಟ್ ಅಲ್ಲಿ ತಣ್ಣೀರಿದೆ, ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಸುಡ್ತಿದೆ.